ಮನೆಯವರು ಏನ್ ಮಾಡ್ತಾ ಇದ್ರು, ತಗೊಂಬಂದು ಊಟ ಕೊಡ್ತಾ ಇದ್ರು. ಮನೆ ರಿಲೇಟಿವ್ಸ್ ಯಾರೋ ಬಿರಿಯಾನಿ ಕೊಡ್ತಾ ಇದ್ದ, ಯಾರೋ ಅನ್ನ ಸಾಂಬಾರ್ ಕಾಯಿನೋ ಏನು ತಗೊಂಬಂದ್ಬಿಡ್ತು. ಅದ್ರಲ್ಲಿ ಏನಾಗ್ತಿತ್ತು, ಮನೆ ಊಟ ಕೊಟ್ರೆ ಜೈಲ್ ಅಥಾರಿಟೀಸ್ಗೆ ಒಂದು ಇನ್ಕಮ್ ಜಾಸ್ತಿ. ಹೆಂಗ್ ಇನ್ಕಮ್ ಜಾಸ್ತಿ ಅಂತ ಹೇಳಿದ್ರೆ, ಇವಾಗ ನಾನು ಊಟ ತಗೊಂಡಿರ್ತೀನಿ, ನನ್ನ ರಿಲೇಟಿವ್ ಊಟ ತಗೊಂಡಿರ್ತೀನಿ, ಅಲ್ಲಿ ತಗೊಂಡೋಗಿ ಅಲ್ಲಲ್ಲಿ ಸ್ಟಾಪ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ಸ್. ಅವ್ನ್ಗೊಂದ್ 20 ಕೊಡು, ಅವ್ನ್ಗೊಂದ್ 30 ಕೊಡು, ಅವ್ನ್ಗೊಂದ್ 50 ಕೊಡು, ಅವ್ನ್ಗೊಂದ್ 50 ಕೊಡು. ಇಷ್ಟೆಲ್ಲ ಏನಕ್ಕೆ ತಗೊಂಬಂದೆ, ನೆನ್ನೆ ಬಂದಿತ್ತು. ಅಕಾರ್ಡಿಂಗ್ ಟು ಪ್ರೆಸೆಂಟ್ ಮ್ಯಾನ್ಯಲ್ 15 days ಒಂದ್ಸರಿ ರಿಲೇಟಿವ್ ಬಂದು ಮೀಟ್ ಮಾಡ್ಬೇಕು. ಏನ್ ವಾರದಲ್ಲಿ 2 ಸತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಗೊತ್ತಿರುತ್ತಲ್ಲ, ರೂಲ್ಸ್ ಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಡು ಅದ್ರಲ್ಲಿ ಸುಮಾರು ಒಂದು ಇದ್ರಲ್ಲಿ ಒಂದು ಬೆಂಗಳೂರು ಜೈಲ್ ಹೇಳ್ತೀನಿ, ಬೆಂಗಳೂರು ಜೈಲಲ್ಲಿ ಒಂದು 5,000 ಕೈದಿಗಳಿದ್ದಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ಒಂದು 10 ಜನ ಎಂತವ್ರು ಇರ್ತಾರೆ ಅಂತ ಹೇಳಿದ್ರೆ ಅದನ್ನ ದುರುಪಯೋಗ ಮಾಡ್ಕೊಂತಾರೆ. ಆ ಊಟದಲ್ಲಿ ಗಾಂಜಾ ತರ್ಸೋದು, ಆ ಊಟದಲ್ಲಿ ಟ್ಯಾಬ್ಲೆಟ್ ತರ್ಸೋದು, ಅದೆಲ್ಲ ತರಿಸ್ತಾರೆ. ಅದನ್ನ ಅವಾಯ್ಡ್ ಮಾಡ್ತಾ ಇದ್ರು. ಆದ್ರೆ ಜೈಲ್ ಅಥಾರಿಟೀಸ್ ಅವರು ಅದನ್ನ ಸ್ಟ್ರಿಕ್ಟ್ ಆಗಿ ಬಿಡ್ತಾ ಇರ್ಲಿಲ್ಲ. ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ರು. ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ಸ್ಟ್ರಿಕ್ಟ್ ಆಗಿ, ಯಾಕಂದ್ರೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ತಾರೆ. ಊಟದಲ್ಲಿ ಚೆಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅವನ್ನೆಲ್ಲ ಊಟನೆಲ್ಲ ಗಲೀಜ್ ಮಾಡಿ ಕಿತ್ತು ಅಧ್ವಾನ ಮಾಡಿ ಚೆಕ್ ಮಾಡೋದನ್ನ ಮತ್ತಿನ್ನೇನು ಮನೆ ಊಟ ಅಂತ ಕರೆಯೋದು ಅದನ್ನ. ಸರ್, ಅದಕ್ಕಿಂತ ಮುಂಚೆ ಅವ್ರು ಚೆಕ್ ಮಾಡಕ್ಕಿಂತ ಮುಂಚೆ ಇನ್ಫಾರ್ಮರ್ಸ್ ಇರ್ತಾರಲ್ಲ, ಅವ್ರು ಚೆಕ್ ಮಾಡೋದೇ ಬೇಡ. ನಾನು ಗಾಂಜಾ ತರಿಸ್ತಾ ಇದೀನಿ ಅಂತ ನಿಮ್ ಮಾಹಿತಿ ಇದ್ರೆ ನನ್ಗೆ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ನೀವು ಆಲ್ರೆಡಿ ಜೈಲರ್ಗೆ ಹೇಳ್ಬಿಟ್ಟಿರ್ತೀರಾ, ಸರ್ ಇಂತ ಇಂಟರ್ವ್ಯೂ ಇಂತ ಇದ್ರಲ್ಲಿ ಬರ್ತೈತೆ ಅಂತ ಹೇಳ್ಬಿಟ್ಟು. ಏನ್ ಚೆಕ್ ಮಾಡೋದು, ರೆಡಿಮೇಡ್ ಸಿಕ್ಬಿಡುತ್ತಲ್ಲ. ಆದ್ರೂ 10 ಜನ ಮಾಡುವಂತಹ ಕರ್ಮಕ್ಕೆ ಮಿಕ್ಕದೆ ಯಾರೇ ಊಟ ತರಿಸ್ಕೊಂಡ್ರು ಅವ್ರ ಊಟವನ್ನ ಚೆಕ್ ಮಾಡುವಂತಹ ಪ್ರೋಸೆಸ್ ಏನಿದೆ ಸರ್, ಅದು ಚೆಕ್ ಮಾಡ್ಲೇಬೇಕು ಸರ್. ಇವಾಗ ನಾವು ಯಾವ್ದೇ ಒಂದು ವಿದೇಶದಿಂದ ನಮ್ ದೇಶಕ್ಕೆ ಬರ್ತೀವಿ, ಇಲ್ಲ ನಮ್ ದೇಶದಿಂದ ವಿದೇಶಕ್ಕೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ನಾವು ಪ್ರತಿ ಒಂದು ತಗೊಂಡಿರೋ ಐಟಮ್ಗೆ ಚೆಕ್ ಮಾಡ್ಬೇಕು. ಮಾಡ್ತಾರೆ. ಅದೊಂದು ಪ್ರೋಟೋಕಾಲ್, ಅದೊಂದು ಫಾರ್ಮಾಲಿಟೀಸ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನೋ ಪ್ರಾಹಿಬಿಟೆಡ್ ಐಟಮ್ ಶುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಅಂತ ಹೇಳ್ಬಿಟ್ಟು. ಈಗ ಊಟವನ್ನ ಈಗ ಏನೋ ಒಂದು ರೋಟಿ ತಂದಿರ್ತಾರೆ, ಈಗ ಅವ್ನು ಏನ್ ಇಟ್ಕೊಂಡವನಂತೆಲ್ಲ ಕಿತ್ತು ಹರಿದಾಕಿ ಅದನ್ನ ತಗೊಂಡೋಗಿ ತಗೊಳ್ಳೋ ಏನ್ ಚೆಕ್ ಮಾಡಿ ತಗೊಂಡ್ ತಿನ್ಕೋ ಅಂತ ಕೊಡುವಂತಹ ಹಂಗ್ ಮಾಡಲ್ಲ ಅವರು. ಇವಾಗ ನಾನ್ ತಗೊಂಡ್ಬಂದಿದ್ದೀನಿ ಮಾಡ್ತೀರಿ ಅಂದ್ರೆ ಹೆಂಗ್ ಈಗ ಮಾತ್ರ ಎಲ್ಲಿ ಚೆಕ್ ಮಾಡ್ತೀರಿ? ಇವಾಗ ಹೆಂಗ್ ಗೊತ್ತಾ, ಯಾವ ಸಾಂಬಾರಲ್ಲಿ ಚೆಕ್ ಮಾಡ್ತೀರಿ? ಹೆಂಗ್ ಗೊತ್ತಾ, ಅದು ಫಸ್ಟ್ ಏನ್ ಮಾಡ್ತಾರೆ, ಒಂದು ಪಾತ್ರೆ ಇಕ್ಕಿರ್ತಾರೆ, ಅಲ್ಲೊಂದು ತಟ್ಟೆ ಇಕ್ಕಿರ್ತಾರೆ. ನಾನ್ ತಗೊಂಬಂದೆ ಊಟ, ಅದನ್ನ ನೋಡಪ್ಪ ನನ್ ಕೈಯಿಂದಾನೆ, ಅವ್ರೇನ್ ಕೈ ಹಾಕಲ್ಲ, ನನ್ ಕೈಯಿಂದಾನೆ ಇದು ಚಮಚ ಎಲ್ಲ ಹಾಕಿರ್ತಾರೆ, ಅದ್ರಲ್ಲಿ ಹಾಕ್ತಾರೆ. ಅದನ್ನ ಹಿಂಗೆ ಚಮಚ ಅಲ್ಲೇ ಸರ್ಚ್ ಮಾಡ್ತಾರೆ, ತಿರ್ಗ್ಸು, ಆಯ್ತು, ಅದು ಸೆಕ್ಯೂರಿಟಿ ಚೆಕ್ ಆಯ್ತು. ಅದಾದ್ಮೇಲೆ ಸಾಂಬಾರ್ ಇರ್ತಾರೆ, ಅದು ಸಾಂಬಾರ್ ಬೇರೆ ಇದ್ರಲ್ಲಿ ಹಾಕ್ತಾರೆ, ಅವಾಗ ಚಮಚ ಹಾಕಿ ನೋಡ್ತಾರೆ ಚೆಕ್. ಅದ್ರಲ್ಲೇ ನಾನು ಮಾಂಸ ಗಿಂಸ ತಗೊಂಡಿದ್ರೆ ಅದನ್ನ ಚಮಚ ಎಲ್ಲ ತೆಗ್ದು ನೋಡ್ತಾರೆ, ಮಾಂಸ ಆಯ್ತಾ ಇಲ್ಲ, ಗಾಂಜಾ ಏನಾದೈತಾ ಇಲ್ಲ, ಪೊಟ್ಲಿ ಏನಾದೈತಾ ಅಂತ ತೆಗ್ದ್ಬಿಟ್ಟು ನೋಡ್ತಾರೆ. ಅಷ್ಟೊಂದು ಚೆಕ್. ಒಬ್ಬೊಬ್ರು ಏನ್ ಮಾಡ್ತಾರೆ, ಇದು ಬೇರೆ ಬೇರೆ ಟೈಪ್ಸ್ ಅಲ್ಲಿ ಒಳಗಡೆ ತಗೊಂಡ್ಬಿಡ್ತಾರೆ. ಬಟ್ ಇವಾಗ ಅದು ಸ್ಟ್ರಿಕ್ಟ್ ಆಗೈತೆ. ಇದೆಲ್ಲ ಸ್ಟ್ರಿಕ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಗ್ಯಾಂಗ್, ದಂಡುಪಳ್ಳ ಗ್ಯಾಂಗ್ ಅಂತ ಹೇಳಿದ್ನಲ್ಲ, ಆ ದಂಡುಪಳ್ಳ ಗ್ಯಾಂಗ್ನವರೆಲ್ಲ ಏನ್ ಮಾಡ್ತಾರೆ, ಜೈಲ್ ಕಾಂಪೌಂಡ್ ಐತಲ್ಲ, ಆ ಜೈಲ್ ಕಾಂಪೌಂಡ್ ಹತ್ರ ಹೇಳ್ಬಿಟ್ಟು ಟೆನ್ನಿಸ್ ಬಾಲ್ ಐತಲ್ಲ, ಆ ಟೆನ್ನಿಸ್ ಬಾಲ್ ಅಲ್ಲಿ ಗಾಂಜಾ ತುಂಬಿಡೋದು, ಪಾಕೆಟ್ ಬಿಡೋದು, ಮೇಲಿಂದ ಹೊರಗಡೆ ಹುಡುಗರು ಹೋಗೋದು, ಆ ಜೈಲ್ ಗೋಡೆ ಕಡೆಯಿಂದ ಒಳಗಡೆ ಹೊಡೆಯೋದು. ಅವ್ರಿಗೆ ಪಾಯಿಂಟ್ ಗೊತ್ತಿರುತ್ತೆ, ಇಲ್ಲಿ ಹಾಕಿದ್ರೆ ಹಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು, ಈ ಕಡೆ ಬಂದ್ ಈ ಕಡೆ ಹಾಕು ಅಂತ ಹೇಳಿದ್ರೆ ಬಾಲ್ಗಳು ಅಂತ ಬಂದ್ರೆ ಒಂದ್ 4-5 ಬಾಲ್ಸ್ ಬರ್ತೈತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದ್ರೆ ಜೈಲರ್ಗಳು, ಸುಬ್ರಹ್ಮಣ್ಯಗಳು ಅದೆಲ್ಲ ಮಾಹಿತಿ ತೆಗೆದು ಎಲ್ಲ ಸೀಸ್ ಮಾಡ್ತಾರೆ. ಒಂದ್ 10 ಬಾಲ್ ಬಂದ್ರೆ ಒಂದ್ 4-5 ಬಾಲ್ ಸೀಸ್ ಮಾಡ್ಬಿಟ್ಟು ಎಲ್ಲೆಲ್ಲ ಸೇಫ್ ಮಾಡ್ಬಿಡ್ತಾರೆ. ಅವಾಗ ಬಂದ್ರೆ ಎಲ್ಲಾ ಕಡೆ ಸರ್ಚ್ ಆಗುತ್ತೆ, ಯಾರ್ಯಾರ್ದು ಏನೇನ್ ಸಿಗುತ್ತೆ ಎಲ್ಲ ಮಾಡ್ತಾರೆ. ಅದೆಲ್ಲ ಹಾನೆಸ್ಟ್ ಆಗಿ ಜೈಲ್ ಅಥಾರಿಟೀಸ್ ಡ್ಯೂಟಿ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.